ಓಂ ಶಾಂತಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ ಹಾಗೂ ಪರೀಕ್ಷೆಯ ಭಯ ಹಾಗೂ ತಂದೆ ತಾಯಿಗಳಿಗೆ ಇರುವಂತಹ ಅಪೇಕ್ಷೆ, ಈ ಎಲ್ಲದನ್ನು ಹೇಗೆ ಪೂರ್ಣಗೊಳಿಸೋದು. ವರ್ತಮಾನ ಸಮಯದ ಜೀವನದಲ್ಲಿ ಅನಿರೀಕ್ಷಿತವಾಗಿ ಬರ್ತಾ ಇರುವಂಥ ಅನೇಕ ಪರಿಸ್ಥಿತಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಇರ್ಬೋದು ಅಥವಾ ಯುವಕ ಯುವತಿಯರಿಗೆ ಇರ್ಬೋದು, ಬಹಳ ಬೇಗನೆ ಒತ್ತಡ ಅಥವಾ ಖಿನ್ನತೆ ಅಥವಾ ಯಾವುದೋ ಒಂದು ರೀತಿ ಆತಂಕದ ಭಾವನೆಗಳು ಹೆಚ್ಚಾಗ್ತಾ ಇದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ತಂದೆ ತಾಯಿಗಳು, ಪೋಷಕರು ಬಹಳ ಪ್ರೋತ್ಸಾಹ ಕೊಡ್ತಾರೆ, ಬಹಳಷ್ಟು ಸಹಯೋಗವನ್ನು ಕೊಡ್ತಾರೆ. ಆದರೂ ಸಹ ಅವರ ಅಪೇಕ್ಷೆಯಂತೆ ತಮ್ಮ ವಿದ್ಯಾರ್ಥಿ ಜೀವನವನ್ನು ಸಫಲಗೊಳಿಸಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಮನಸ್ಸು ಅನೇಕ ವ್ಯರ್ಥ ವಿಚಾರಗಳಲ್ಲಿ, ವ್ಯರ್ಥ ಸಂಘದಲ್ಲಿ ಚಂಚಲಗೊಳ್ತಾ ಇದೆ. ಸೊ ಇವೆಲ್ಲ ವಿಷಯಗಳ ಬಗ್ಗೆ ಕೆಲವು ಮಾತುಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ನಮ್ಮ ಜೀವನ ಯಾವುದು ಬಹಳ ಅಮೂಲ್ಯವಾಗಿದೆ. ಅದರಲ್ಲಿ ಸ್ಟೂಡೆಂಟ್ ಲೈಫ್ ಅಥವಾ ವಿದ್ಯಾರ್ಥಿ ಜೀವನದ ಸಮಯ ಏನಿದೆ, ಇದು ಬಹಳ ಅಮೂಲ್ಯ ಅಂತ ಹೇಳಲಾಗುತ್ತೆ. ಕಾರಣ ಏನಂದರೆ, ಆ ಸಮಯದಲ್ಲಿ ನಮಗೆ ಬಹಳಷ್ಟು ಒಳ್ಳೆಯ ವಿಚಾರಗಳು, ಬಹಳಷ್ಟು ಒಳ್ಳೆಯ ಒಂದು ನೀತಿ ಅಥವಾ ಶಿಕ್ಷಣ ತಂದೆ ತಾಯಿಗಳಿಂದ ಸಿಗುತ್ತೆ, ಅಥವಾ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಕಾಲೇಜುಗಳಲ್ಲೂ ಹೇಳ್ಕೊಡ್ತಾರೆ. ಇಷ್ಟೆಲ್ಲ ಒಂದು ಪಾಸಿಟಿವ್ನೆಸ್ ನಮ್ಮ ಕಡೆ ಬರುವಾಗ ನಾವು ವಿದ್ಯಾರ್ಥಿಗಳಾಗಿರುವಂತಹ ಸಮಯದಲ್ಲಿ ಅದನ್ನು ಸ್ವೀಕಾರ ಮಾಡುವಂತಹ ಮನೋಭಾವವನ್ನು ಬೆಳೆಸ್ಕೋಬೇಕಾಗತ್ತೆ. ಬಹುಶಃ ಕೆಲವೊಮ್ಮೆ ನಮಗೆ ಆ ಸಮಯದಲ್ಲಿ ಅಥವಾ ಯೂತ್ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ, ಆ ಸಮಯದಲ್ಲಿ ನಮಗೆ ಒಂದು ರೀತಿಯಲ್ಲಿ ಮನೋಭಾವನೆ ಜಾಗೃತ ಆಗುತ್ತೆ. ನಮಗೆ ಬಹಳಷ್ಟು ಒತ್ತಡ ಕೊಡ್ತಾ ಇದ್ದಾರೆ, ಹೀಗೆ ಮಾಡಿ ಅಂತ ಹೇಳಿ ಅದನ್ನು ನಾವು ಸ್ವೀಕಾರ ಮಾಡುವಂಥ ಭಾವನೆ ನಮ್ಮಲ್ಲಿ ಇಲ್ಲದೇ ಇದ್ದಾಗ ಒಂದು ರೀತಿ ಅದರ ಬಗ್ಗೆ ತಾತ್ಸಾರದ ಭಾವನೆ ಮೂಡಿಬರುತ್ತೆ. ಅಥವಾ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾದ ಸಿಡುಕ್ತನ, ನನಗೆ ಯಾಕೆ ಇವರು ಇಷ್ಟೊಂದು ಹೇಳ್ತಾ ಇದ್ದಾರೆ, ನನಗೂ ಬುದ್ಧಿ ಇದೆಯಲ್ವಾ, ನನ್ನ ಇಷ್ಟದಂತೆ ನಾನು ಮಾಡಬಲ್ಲೆ ಅಲ್ವಾ ಅನ್ನುವಂಥ ಮನೋಭಾವನೆ. ಆತ್ಮೀಯರೇ, ಅವಶ್ಯವಾಗಿ ಪ್ರತಿಯೊಂದು ವ್ಯಕ್ತಿಗೂ ಸಹ ತಮ್ಮದೇ ಆದಂತಹ ಒಂದು ನಿಲುವಿರುತ್ತೆ, ತಮ್ಮದೇ ಆದಂತಹ ಒಂದು ಗುರಿ ಧ್ಯೇಯ ಇರುತ್ತೆ. ಅದೆಲ್ಲವನ್ನು ಮಾಡಲಿಕ್ಕೆ ಮೊದಲು ಕೆಲವು ಅಂಶಗಳನ್ನು ನಾವು ನಮ್ಮ ಹಿರಿಯರಿಂದ ಕಲೀಲೇಬೇಕಾಗತ್ತೆ. ಇದಕ್ಕೆ ಮೂಲ ಕಾರಣ, ನಾವು ಯಾವ ಜೀವನದ ಹಾದಿಯಲ್ಲಿ ಈಗ ಹೆಜ್ಜೆಯನ್ನು ಇಟ್ಟು ಮುಂದೆ ಹೋಗ್ತಾ ಇದ್ದೀವಿ, ಆ ಹೆಜ್ಜೆಯನ್ನು ನಮ್ಮ ಹಿರಿಯರು ಮೊದಲೇ ಇಟ್ಟು ಕೆಲವೊಂದು ಹೆಜ್ಜೆಗಳು ನಮಗಿಂತ ಮುಂದೆ ಹೋಗಿದ್ದಾರೆ. ಅವರ ಅನುಭವದ ಮಾತುಗಳು ನಮಗೆ ಬಹಳ ಒಳ್ಳೆಯ ಮಾರ್ಗದರ್ಶನವಾಗತ್ತೆ. ಬಹುಶಃ ಹಿಂದಿನ ಒಂದು ಜನರೇಷನ್, ವರ್ತಮಾನದ ಜನರೇಷನ್ಗೆ ಸಮಯ, ಪರಿಸ್ಥಿತಿ ಬಹಳಷ್ಟು ಪರಿವರ್ತನೆ ಆಗಿರ್ಬೋದು. ಹಿಂದೆ ಬಹಳಷ್ಟು ಆಪ್ಷನ್ಸ್ ಇಲ್ಲ, ಆದರೆ ಈಗ ನಮಗೆ ಬಹಳಷ್ಟು ಆಪ್ಷನ್ಸ್ ಇದೆ. ಜೊತೆಯಲ್ಲಿ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಏನು ನಮ್ಮ ಮನಸ್ಸಲ್ಲಿ ಸ್ಪರ್ಧಾತ್ಮಕವಾದಂಥ ಭಾವನೆಗಳನ್ನು ನಾವು ಮನಸ್ಸಲ್ಲಿ ಮೂಡಿಸ್ಕೊಂಡಿರ್ತೀವಿ, ಇದನ್ನು ಮೊದಲು ನಮ್ಮ ಮನಸ್ಸಿಂದ ತೆಗಿಬೇಕಾಗತ್ತೆ. ಎರಡನೇದು ಬಹಳ ಮುಖ್ಯವಾದಂಥ ಮಾತು, ಯಾವುದೇ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಮೂಲ ಆಧಾರ ನಮ್ಮ ಜೀವನದಲ್ಲಿ ಕೆಲವು ಮೌಲ್ಯಗಳನ್ನು ರೂಢಿಸ್ಕೊಬೇಕಾಗತ್ತೆ. ಕಾರಣ, ಬಹಳ ಬೇಗನೆ ಸಫಲತೆ ಸಿಗಬೇಕು, ಬಹಳ ಬೇಗನೆ ಎಲ್ಲ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣ ಆಗಿಬಿಡಬೇಕು, ಯಾವುದೋ ಶ್ರಮ ಇಲ್ಲದೆ ನಾನು ಎಲ್ಲವನ್ನ ಪಡ್ಕೊಂಡ್ಬಿಡಬೇಕು, ಈ ಮನೋಭಾವನೆಯನ್ನು ಬದಿಗಿಟ್ಟು ನಾವು ಏನು ಪ್ರಯತ್ನ ಮಾಡ್ತೀವಿ, ಪುರುಷಾರ್ಥ ಮಾಡ್ತೀವಿ, ಶ್ರಮ ಪಡ್ತೀವಿ, ಅದಕ್ಕೆ ತಕ್ಕಂತೆ ಫಲ ಎನ್ನುವಂಥದ್ದು ನಮಗೆ ಸದಾ ಸಿಗುತ್ತೆ. ಈ ಮಾತಿನ ಮೇಲೆ ನಮಗೆ ವಿಶ್ವಾಸ ಇರಬೇಕು. ಎರಡನೇದು, ಬಹಳ ಸತಿ ವಿದ್ಯಾರ್ಥಿಗಳು ಈ ರೀತಿಯೂ ಹೇಳ್ತಾರೆ, ಇವತ್ತಿನ ಸಮಾಜದಲ್ಲಿ ಮೌಲ್ಯಾಧಾರಿತವಾಗಿ ನಾವು ಏನನ್ನೂ ಸಾಧಿಸಬೇಕು ಅಂದರೆ ಬಹುಶಃ ಬಹಳ ಕಷ್ಟ, ಬಹಳ ನಿಧಾನ ಆಗ್ಬೋದು, ಅಥವಾ ಅದರ ಮೇಲೆ ಕೆಲವೊಮ್ಮೆ ಅವರಿಗೆ ವಿಶ್ವಾಸನೇ ಇಲ್ಲದಂತೆ ಆಗಿರ್ಬೋದು. ಆದರೂ ಸಹ ಹಿರಿಯರ ಅನುಭವ ಇರ್ಬೋದು,
ಅಥವಾ ವೈಯಕ್ತಿಕ ಅನುಭವ ಇರ್ಬೋದು. ಈ ಒಂದು ಮಾತನ್ನು ಸದಾ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ತಾಳ್ಮೆ ತಾಳಿದವನು ಬಾಳಿಯಾನು ಅಂತ. ಜೀವನದಲ್ಲಿ ಬಹಳ ಬೇಗನೆ ಎಲ್ಲ ಸಿಕ್ಬಿಡಬೇಕು ಅನ್ನುವಂಥ ಮನೋಭಾವನೆ ಬದಿಗೊಟ್ಟು, ತಾಳ್ಮೆ ಅಂತಂದರೆ ನಾನೇನು ಮಾಡ್ತಾ ಇದ್ದೀನಿ ಆ ಶ್ರಮದ ಹಿಂದೆ ಒಂದು ನೀತಿ ಅಥವಾ ಮೌಲ್ಯ ಇದ್ದಾಗ ಅದಕ್ಕೆ ತಕ್ಕಂತೆ ಪರಿಣಾಮ ಅಥವಾ ಪ್ರತಿಫಲ ಅವಶ್ಯವಾಗಿ ನಿಧಾನವಾದರೂ ಸರಿ ಸುಖಮಯವಾದ ಫಲ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಮನದಟ್ಟು ಮಾಡ್ಕೋಬೇಕಾಗುತ್ತೆ. ಆತ್ಮೀಯರೇ, ಈ ವಿಷಯದಲ್ಲಿ ಒಂದು ಸಣ್ಣದಾದಂತಹ ಉದಾಹರಣೆಯೊಂದಿಗೆ ನಾವು ಇನ್ನಷ್ಟು ಆಳವಾಗಿ ತಿಳ್ಕೊಳ್ಳೋಣ. ಒಂದು ಊರಲ್ಲಿ ಒಂದು ರಾಜ ತನ್ನ ಪ್ರಜೆಗಳ ಬಗ್ಗೆ ಬಹಳ ವಿಶ್ವಾಸ ಇಟ್ಕೊಂಡಿರ್ತಾನೆ. ಆದರೂ ಸಹ ಎಲ್ಲೋ ಒಂದು ಕಡೆ ಒಮ್ಮೆ ನನ್ನ ಪ್ರಜೆಗಳಲ್ಲಿ ಯಾರು ಎಷ್ಟು ಸತ್ಯವಂತರಾಗಿದ್ದಾರೆ, ಯಾರೆಷ್ಟು ನನ್ನ ಮಾತನ್ನು ತಕ್ಕ ಮಟ್ಟಿಗೆ ಅದನ್ನು ಸ್ವೀಕಾರ ಮಾಡಿರ್ತಾರೆ, ನನ್ನ ಆಜ್ಞೆಯನ್ನು ಯಾರು ಸರಿಯಾಗಿ ಪಾಲನೆ ಮಾಡ್ತಾರೆ, ಏನು ನನ್ನ ರಾಜ್ಯದಲ್ಲಿ ಅವಜ್ಞೆ ಮಾಡುವಂಥವರು ಇದ್ದಾರೆಯೇ ಅನ್ನುವಂತಹ ಒಂದು ಪರಿಶೀಲನೆ ಮಾಡುವಂಥ ವಿಚಾರ ಆ ರಾಜನಿಗೆ ಹೊಳೆಯುತ್ತೆ. ಆದರೆ ಹೇಗೆ ಮಾಡೋದು? ಅದಕ್ಕೆ ತನ್ನ ಮಂತ್ರಿ ಹತ್ರ ಸಲಹೆ ಕೇಳ್ತಾನೆ. ತನ್ನ ದರ್ಬಾರಲ್ಲಿ ಎಲ್ಲರ ಬಗ್ಗೆ ಈ ವಿಷಯವನ್ನು ಎಲ್ಲರ ಮುಂದೆ ಇಟ್ಟು ಸಲಹೆ ಕೇಳ್ತಾನೆ. ಆಗ ಬಹಳ ಒಳ್ಳೆಯ ಸಲಹೆ ಅವನಿಗೆ ಸಿಗತ್ತೆ. ಅದನ್ನು ಸ್ವೀಕಾರ ಮಾಡಿ ಒಂದು ದಿನ ತನ್ನ ಪ್ರಜೆಗಳಲ್ಲಿ ಬಹಳ ಮುಖ್ಯವಾಗಿ ಇದ್ದಂತಹ ವಿದ್ಯಾರ್ಥಿಗಳು, ಯುವಕ ಯುವತಿಯರು ಅಥವಾ ಯೂತ್ ಪೀರಿಯಡಲ್ಲಿರುವಂತಹ ಒಂದು ಜನರೇಷನ್ ಅಂಥವರನ್ನು ತನ್ನ ದರ್ಬಾರಿಗೆ ಕರೆದು ಅವರಿಗೆ ತಿಳಿಸ್ತಾನೆ, ನಾನು ನಿಮಗೆಲ್ಲರಿಗೂ ಸಹ ಒಂದು ಹಿಡಿಯಷ್ಟು ಸುಂದರವಾದಂಥ ಹೂಗಳು ಬರುವಂತಹ ಬೀಜವನ್ನು ಕೊಡ್ತೇನೆ. 6 ತಿಂಗಳ ನಂತರ ನಮ್ಮ ಒಂದು ರಾಜ್ಯದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಸಂಭ್ರಮದ ಆಚರಣೆ ಮಾಡಬೇಕಾಗತ್ತೆ. ಆ ಸಂಭ್ರಮದ ಆಚರಣೆಗೆ ನೀವೆಲ್ಲರೂ ಸಹ ಈ ಬೀಜವನ್ನು ಬಹಳ ಸುಂದರವಾಗಿ ಬೆಳೆಸಿ ಹೂಗಳು ಬರುವಂತಹ ಗಿಡಗಳನ್ನು ನೀವು ತಗೊಂಡು ಬರಬೇಕು. ಯಾರೆಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ ಅವರಿಗೆ ರಾಜನ ದರ್ಬಾರಲ್ಲಿ ಸೂಕ್ತವಾದ ಕಾಣಿಕೆನೂ ಸಿಗುತ್ತೆ. ಎಲ್ಲರಿಗೂ ಬಹಳ ಖುಷಿಯಾಗುತ್ತೆ. ರಾಜ ಕೊಡ್ತಾನೆ ಅಂತಂದರೆ ಅವಶ್ಯವಾಗಿ ಚೆನ್ನಾಗಿರೋ ಬೀಜನೇ ಕೊಡ್ತಾನಲ್ವ. ಸೊ ಬಹಳ ಖುಷಿಯಾಗಿ ತೊಗೊಂಡು ಹೋಗ್ತಾರೆ, ಮನೆಗೆ ತೊಗೊಂಡು ಹೋಗ್ತಾರೆ. ಬಹಳ ದೊಡ್ಡ ದೊಡ್ಡ ಪಾಟಲ್ಲಿ, ಬಹಳ ಸುಂದರವಾದಂಥ ಪಾಟಲ್ಲಿ ಆ ಬೀಜವನ್ನು ಹಾಕಿ ಪ್ರತಿನಿತ್ಯ ನೀರು ಹಾಕ್ತಾರೆ, ಸೂರ್ಯನ ಬೆಳಕಲ್ಲಿಡ್ತಾರೆ, ಗೊಬ್ಬರ ಹಾಕ್ತಾರೆ. ಆದರೆ ಆಶ್ಚರ್ಯದ ಮಾತೇನಂತಂದರೆ 1 ತಿಂಗಳಾಯಿತು, ಆ ಬೀಜದಿಂದ ಯಾವುದೇ ಒಂದು ಗಿಡಗಳು ಬರೋದಿಲ್ಲ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಭಯನೂ ಆಗುತ್ತೆ. ಎಲ್ಲೋ ಒಂದು ಕಡೆ ನಾವು ಮಾಡ್ತಾ ಇರುವಂಥದ್ದು ತಪ್ಪಾಗಿದೆಯೇನೋ ಅಂತ ಹೇಳಿ ಕೆಲವು ಪ್ರಜೆಗಳೇನು ಮಾಡ್ತಾರೆ, ಬೇರೆ ಬೀಜಗಳನ್ನು ತಗೊಂಡು ಬಂದು ಅದೇ ಪಾಟಲ್ಲಿ ಹಾಕಿ ಬಹಳ ಸುಂದರವಾದಂತಹ ಹೂಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಅವರೆಲ್ಲರೂ ಸಹ ಸಫಲರೂ ಆಗ್ತಾರೆ. ಆದರೆ ಅಷ್ಟು ದೊಡ್ಡದಾದಂತಹ ರಾಜ್ಯದಲ್ಲಿ ಸಾವಿರಾರು ಮಂದಿ ಈ ಒಂದು ಬೇರೆ ಬೀಜಗಳನ್ನು ಹಾಕಿ ಹೂಗಳನ್ನು ಬೆಳೆಸುವಾಗ ಆ ಪ್ರಜೆಗಳಲ್ಲಿ ಒಂದು ಹುಡುಗ ಮಾತ್ರ ಪ್ರತಿನಿತ್ಯ ಸುಂದರವಾದಂತಹ ಪಾಟಲ್ಲಿ ಬೀಜ ಹಾಕಿರ್ತಾನೆ, ನೀರು ಹಾಕ್ತಾನೆ, ಗೊಬ್ಬರ ಹಾಕ್ತಾನೆ, ಸೂರ್ಯನ ಬೆಳಕನ್ನು ಕೊಡ್ತಾನೆ. ಇಷ್ಟೆಲ್ಲ ಮಾಡಿದ್ರೂ ಸಹ ಅವನ ಪಾಟಲ್ಲಿ ಏನೊಂದು ಬರೋದಿಲ್ಲ. ಬಹಳ ದುಃಖಿ ಆಗ್ತಾನೆ. ಕೊನೆಗೆ ತಾಯಿ ಹತ್ರ ಹೋಗಿ ಕೇಳ್ತಾನೆ, ಅಮ್ಮ, ನಾನು ಎಷ್ಟು ಚೆನ್ನಾಗಿ ಎಲ್ಲವನ್ನ ಮಾಡಿದ್ದೀನಿ, ಆದರೂ ಸಹ ಯಾವುದು ಗಿಡ ಬರ್ತಾಯಿಲ್ಲ, ಹೂಗಳು ಬರ್ತಾಯಿಲ್ಲ. ನಾನೇನನ್ನು ಕೊಡೋದು ರಾಜನಿಗೆ? ನಾಳೆ ರಾಜನ ದರ್ಬಾರಲ್ಲಿ ನಾನು ಬರೀ ಪಾಟನ್ನು ತೊಗೊಂಡೋದ್ರೆ ನನಗೆ ಶಿಕ್ಷೆ ಆಗ್ಬೋದಾ ಅಂತ ಭಯದಿಂದ ಕೇಳ್ತಾನೆ. ಆಗ ನೋಡಿ ಆ ತಾಯಿ ಹೇಳ್ತಾಳೆ, ಯಾವುದು ರಾಜ ಕೊಟ್ಟಿದ್ದಾನೆ ಅದೇ ಬೀಜವನ್ನು ಹಾಕಿದೀಯಾ ತಾನೆ? ಒಳ್ಳೆಯ ಮಣ್ಣು ಹಾಕಿದೀಯಾ, ಗೊಬ್ಬರ ಹಾಕಿದೀಯಾ, ಎಲ್ಲವನ್ನ ಮಾಡ್ತಾ ಇದೀಯಾ, ಅದನ್ನು ನಿರಂತರವಾಗಿ ಮಾಡ್ತಾ ಹೋಗು. ಆಗ ಆ ಮಗು ಹೇಳುತ್ತೆ, ಇಲ್ಲ, ಬೇರೆಯವರೆಲ್ಲ ಬೇರೆ ಬೀಜಗಳನ್ನು ತೊಗೊಂಡು ಬಂದು ಪಾಟಲ್ಲಿ ಹಾಕಿ ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ, ನಾನೇನು ಮಾಡಲಿ ಅಂತ. ಆಗ ತಾಯಿ ಹೇಳುತ್ತಾರೆ, ಇಲ್ಲ, ಯಾವುದು ನೀನು ಮಾಡ್ತಾ ಇದೆಯಾ ಅದನ್ನೇ ಮುಂದುವರಿಸ್ಕೊಂಡು ಹೋಗು. ಬಂದರೂ ಸರಿ, ಬರದೇ ಇದ್ದರೂ ಸರಿ, ಯಾವುದು ಹೇಗಿದೆಯೋ ಹಾಗೇ ರಾಜನಿಗೆ ನಾವು ಕೊಡಬೇಕು. ಆಗಲಿ ಅಂತ ಹೇಳಿ 6 ತಿಂಗಳವರೆಗೆ ಅದೇ ಪ್ರಯತ್ನವನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಸಮಯ ಬಂತು. ಯಾವಾಗ ರಾಜ ಎಲ್ಲರನ್ನ ಕರೀತಾನೆ, ನೀವೆಲ್ಲರೂ ಸಹ ಬೆಳೆಸಿರುವಂತಹ
ಈ ಒಂದು ಹೂಗಳ ಕುಂಡವನ್ನು ತೊಗೊಂಡು ಬನ್ನಿ, ಫ್ಲವರ್ ಪಾಟ್ಸ್ನ ತೊಗೊಂಡು ಬನ್ನಿ ಅಂತ ಬಹಳ ಖುಷಿಯಾಗಿ ಎಲ್ಲರೂ ಸಹ ಒಬ್ಬರೊಬ್ಬರದು ನೋಡ್ತಾರೆ. ಬಹಳ ಸುಂದರವಾದಂಥ ಹೂಗಳು ಬಂದಿರುತ್ತೆ. ಎಲ್ಲರೂ ರಾಜನ ದರ್ಬಾರಲ್ಲಿ ಇಡ್ತಾರೆ. ಆದರೆ ಈ ಹುಡುಗ ಮಾತ್ರ ತಗೊಂಡು ಹೋಗ್ತಾನೆ ಆ ಪಾಟನ್ನು. ಆದರೆ ಅದರಲ್ಲಿ ಹೂಗಳು ಇಲ್ಲ, ಗಿಡನೂ ಇಲ್ಲ. ಬಹಳ ಬೇಸರವಾಗತ್ತೆ. ರಾಜನ ಮುಂದೆ ಹೋಗಲಿಕ್ಕೆ ಅವನಿಗೆ ಸಂಕೋಚನೂ ಆಗತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅವತ್ಕೊಂಡು ಸುಮ್ಮನೆ ಇಣುಕು ನೋಡ್ತಾ ಇರ್ತಾನೆ. ಸೊ ರಾಜ ದರ್ಬಾರಲ್ಲಿ ಬರ್ತಾರೆ. ಬಂದು ಎಲ್ಲರನ್ನ ನೋಡ್ತಾರೆ. ಎಲ್ಲರೂ ತಂದಿರುವಂಥದ್ದನ್ನು ನೋಡ್ತಾರೆ. ಭಾಳ ಖುಷಿಯಾಗತ್ತೆ. ಎಲ್ಲರಿಗೂ ಬೇಷ್ ಅಂತ ಹೇಳ್ತಾ ಹೋಗ್ತಾನೆ. ಆದರೆ ಈ ಒಂದು ಕುಂಡ ಮಾತ್ರ ಅದರಲ್ಲಿ ಗಿಡನೂ ಇಲ್ಲ, ಹೂಗಳೂ ಇಲ್ಲ. ಇದು ಯಾರ್ದು ಅಂತ ಹೇಳಿ ಹುಡುಕ್ತಾನೆ. ಆಗ ಈ ಹುಡುಗ ಎಲ್ಲೋ ಒಂದು ಕಡೆ ಕಂಬದ ಹಿಂದೆ ಸಂಕೋಚವಾಗಿ ನಿಂತಿರೋದನ್ನು ನೋಡ್ತಾನೆ. ನೋಡಿದ ತಕ್ಷಣ ರಾಜ ಆ ಹುಡುಗನನ್ನು ಕರೀತಾನೆ. ಬಹಳ ಭಯ ಆಗುತ್ತೆ, ಎಲ್ಲಿ ರಾಜ ನನಗೆ ಶಿಕ್ಷೆ ಕೊಟ್ಬಿಡ್ತಾನೋ ಅಂತ. ಅಂಜಿಕೆಯಿಂದನೇ ರಾಜನ ಮುಂದೆ ಹೋಗಿ ಕೈಕಟ್ಟಿ ನಿಂತ್ಕೊಳ್ತಾನೆ. ತಪ್ಪಾಯಿತು, ನಾನು ಎಷ್ಟು ಪ್ರಯತ್ನ ಮಾಡಿದೆ, ನೀವು ಕೊಟ್ಟಿರುವ ಬೀಜವನ್ನೇ ಹಾಕದೆ, ಒಳ್ಳೆ ಗೊಬ್ಬರ ಹಾಕದೆ, ನೀರು ಹಾಕದೆ, ಸೂರ್ಯನ ಕಿರಣವನ್ನು ಕೊಟ್ಟೆ, ಆದರೂ ಸಹ ನನಗೇನು ಪ್ರತಿಫಲ ಸಿಕ್ಕಲಿಲ್ಲ, ನನ್ನನ್ನು ಕ್ಷಮಿಸಬೇಕು ಮಹಾರಾಜ ಅಂತ ಬಹಳ ದೀನತೆಯಿಂದ ಬೇಡ್ಕೊಳ್ತಾನೆ. ಆಗ ರಾಜ ಒಳಗಡೆ ಬಹಳ ಖುಷಿ ಪಡ್ತಾನೆ. ಜೊತೆಗೆ ಅವನ ಬೆನ್ನ ಮೇಲೆ ಕೈ ತಟ್ಟಿ ಭೇಷ್ ಅಂತ ಹೇಳಿ ಎಲ್ಲರ ಮುಂದೆ ಆ ಹುಡುಗನನ್ನು ಕರ್ಕೊಂಡು ಹೋಗಿ ಕಾಣಿಕೆಯನ್ನು ಅವನಿಗೆ ಕೊಡ್ತಾನೆ. ಬಹಳ ಆಶ್ಚರ್ಯ ಆಗುತ್ತೆ ಎಲ್ಲರಿಗೂ. ಇದೇನಿದು, ನಾವಿಷ್ಟು ಚೆನ್ನಾಗಿ ಸುಂದರವಾದ ಹೂಗಳನ್ನು ಬೆಳೆಸಿದ್ವಿ, ಕಷ್ಟಪಟ್ವಿ, ಆದರೆ ಏನೂ ಇಲ್ಲದೇ ಇರುವಂಥ ಹೂವಿನ ಒಂದು ಕುಂಡವನ್ನು ನೋಡಿ, ಆ ಒಂದು ಫ್ಲವರ್ ಪಾಟಲ್ಲಿ ಗಿಡನೂ ಬಂದಿಲ್ಲ, ಆ ಹುಡುಗನಿಗೆ ಕಾಣಿಕೆ ಯಾಕೆ ಕೊಟ್ಟರು? ಆಗ ರಾಜ ಎಲ್ಲರ ಮುಂದೆ ಪ್ರಕಟ ಮಾಡ್ತಾನೆ, ಈ ಒಂದು ಸ್ಪರ್ಧೆಯನ್ನು ನಾನು ಇಟ್ಟಿದ್ದು ಕೇವಲ ಯಾರಲ್ಲಿ ಎಷ್ಟು ಸತ್ಯತೆ ಇದೆ, ಎಷ್ಟು ಆಜ್ಞೆಯನ್ನು ಪಾಲಿಸುವಂಥ ಒಂದು ಸಮರ್ಥತೆ ಇದೆ ಅನ್ನೋದನ್ನು ನೋಡಲಿಕ್ಕೆ. ಇಷ್ಟು ಜನರಲ್ಲಿ ನೀವೆಲ್ಲರೂ ಸಹ ಬಹಳ ಸುಂದರವಾದಂಥ ಹೂಗಳನ್ನು ಬೆಳೆಸಿ ತಂದಿದ್ದೀರಾ. ಆದರೆ ನನಗೆ ಗೊತ್ತಾಗಿದೆ, ನಾನು ಕೊಟ್ಟಂತಹ ಬೀಜ ಕಳಪೆ ಬೀಜವಾಗಿತ್ತು. ಆದ್ದರಿಂದ ಈ ಒಂದೇ ಒಂದು ಹುಡುಗ ನಾನು ಕೊಟ್ಟದ್ದನ್ನೇ ಅದನ್ನು ಹಾಕಿ ಪ್ರಯತ್ನ ಪಟ್ಟಿದ್ದಾನೆ. ಅದರಲ್ಲಿ ಯಾವುದೇ ಒಂದು ಕಲಬೆರಕೆ ಮಾಡಿಲ್ಲ, ಅಥವಾ ಅಸತ್ಯವಾದಂಥದ್ದನ್ನು ಮಾಡಿಲ್ಲ, ಅಥವಾ ಭಯದಿಂದ ನನಗೆ ಖುಷಿಪಡಿಸಬೇಕು ಅನ್ನುವಂಥ ಹಿಂದೆ ಯಾವುದೇ ರೀತಿ ಬೇರೆಯ ಶ್ರಮವನ್ನು ಪಟ್ಟಿಲ್ಲ. ಆದ್ದರಿಂದ ಇವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ನಾನು ಕಾಣಿಕೆಯನ್ನು ಇವನಿಗೆ ಕೊಡ್ತಾ ಇದ್ದೀನಿ. ಕಾರಣ, ಈ ಒಂದು ಉದಾಹರಣೆಯಿಂದ ಆತ್ಮೀಯರೇ ನಾವು ಕಲ್ತ್ಕೊಳ್ಳೋದೇನು ಅಂತಂದರೆ, ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಆಂತರಿಕ ಜೀವನದಲ್ಲಿ ಒಂದು ಮೌಲ್ಯವನ್ನು, ಒಂದು ಸತ್ಯತೆ ಇರ್ಬೋದು, ಪ್ರಾಮಾಣಿಕತೆ ಇರ್ಬೋದು, ಅಥವಾ ಹಿರಿಯರ ಆಜ್ಞೆಯನ್ನು ಪಾಲಿಸುವಂತಹ ಒಂದು ನೀತಿ ಇರ್ಬೋದು, ಇದನ್ನು ನಾವು ಮನದಟ್ಟು ಮಾಡಿಕೊಂಡಾಗ ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಅವಶ್ಯವಾಗಿ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳಿರ್ಬೋದು ಅಥವಾ ಯುವಕ ಯುವತಿಯರಿರ್ಬೋದು, ಇವತ್ತಿನ ಬಹಳ ಸ್ಪರ್ಧಾತ್ಮಕ ಜೀವನದಲ್ಲಿ ಓಡಬೇಡಿ. ಓಡ್ತಾ ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ನಾವು ಮಾಡಬಾರ್ದನ್ನು ಮಾಡಿ ಕೊನೆಗೆ ಅದರ ಪ್ರತಿಫಲ ಯಾವುದೋ ಒಂದು ರೀತಿಯ ಆತಂಕಕ್ಕೆ, ದುಃಖಕ್ಕೆ, ಬೇಸರಕ್ಕೆ ಈಡಾಗಿ ಜೀವನದಲ್ಲಿ ಜಿಗುಪ್ಸೆ ಬರುವಂತಹ ಹಂತದಲ್ಲಿ ನಾವು ಮುಟ್ಟಬಾರದು. ಬಹಳ ಆಕರ್ಷಣೆಗಳಿದೆ. ಈಗ ವೈಜ್ಞಾನಿಕವಾಗಿ ಇರುವಂಥ ಅನೇಕ ಒಂದು ಗಜೆಟ್ಸ್ ಅಂತ ಏನು ಹೇಳ್ತಾರೆ, ಅದರ ಆಕರ್ಷಣೆ ಇದೆ. ಆದರೆ ಅದರಲ್ಲಿ ಕುತೂಹಲ ಇರಬೇಕು, ಉತ್ಸಾಹ ಇರಬೇಕು. ಆದರೆ ಅದನ್ನು ಉಪಯೋಗಿಸುವಂತಹ ಒಂದು ರೀತಿ, ಅಲ್ಲಿಯೂ ಸಹ ಕೆಲವೊಂದು ಮೌಲ್ಯಗಳನ್ನು ನಾವು ನಮ್ಮೊಡನೆ ಮನಗೂಡಿಸಿಕೊಂಡಾಗ ಅವಶ್ಯವಾಗಿ ನಮ್ಮ ಜೀವನದಲ್ಲಿ ಸಫಲತೆ ಸಿಗುತ್ತೆ. ಈ ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ, ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ಮಾತು, ಯಾವುದೇ ಪರಿಸ್ಥಿತಿಯಲ್ಲಿ ಮೌಲ್ಯಗಳನ್ನು, ನೀತಿಯನ್ನು ಬಿಟ್ಟು ಕರ್ಮ ಮಾಡುವಂತಹ ನಿಟ್ಟಲ್ಲಿ ಹೋಗದೆ ತಾಳ್ಮೆ, ಸತ್ಯತೆ, ಪ್ರಾಮಾಣಿಕತೆ ಇದು ನಮ್ಮ ಜೀವನದ ಆಧಾರವಾಗಿರಲಿ. ಇದರ ಪ್ರತಿಫಲ ಸದಾ ಸಿಹಿಯಾಗಿರುತ್ತೆ. ನಿಧಾನವಾದರೂ ಅವಶ್ಯವಾಗಿ ಸಫಲತೆ ಸಿಗುತ್ತೆ. ನಿಮ್ಮೆಲ್ಲರಿಗೂ ಸದಾ ಸಫಲತೆ ಸಿಗಲಿ ಅಂತ ಹೇಳಿ ಈ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶಾಂತಿ.